ಲಾಯಲ್ಟಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಅದಕ್ಕೆ ಏನಾದರೂ ಅಡೆತಡೆ ಇದೆಯಾ ಇದನ್ನ ನೋಡ್ಲಿಕ್ಕೆ ನಾನು ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡಿ ಇಲ್ಲಿ ಜನಸ್ಪಂದನೆಯನ್ನ ಇವತ್ತು ಇಟ್ಕೊಂಡೆ. ಆದ್ರೆ ಇಲ್ಲಿ ಅರ್ಜಿಗಳು ನನಗೆ ಬಂದಿದ್ದು ಎಂಪಿಗೆ ಕೊಡುವಂತ ಅರ್ಜಿಗಳಿಗಿಂತ ಹೆಚ್ಚಾಗಿ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡಬೇಕಾಗಿರುವಂತದ್ದು, ಒಬ್ರು MLA ಮಾಡಬೇಕಾಗಿರುವಂತ ಕೆಲಸಗಳೇ ಹೆಚ್ಚಾಗಿ ಬಂದಿದೆ ಅರ್ಜಿಗಳು. ಆದರೂ ಕೂಡ ನಾನು ಕೂಡ ಚುನಾಯಿತ ಪ್ರತಿನಿಧಿ ಆಗಿರೋದ್ರಿಂದ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಿಮ್ಮ ಮನವಿಗಳನ್ನ ಇವತ್ತು ನಿಮ್ಮ ಮುಂದೆನೆ ಅವರಿಗೆಲ್ಲ ಕೂಡ ಕೊಟ್ಟಿದ್ದೀನಿ. ಆದ್ರೆ ಲೋಕಸಭಾ ಸದಸ್ಯನಾಗಿ ನನಗೆ ಆಶ್ಚರ್ಯ ಆಗ್ತದೆ ಕೆಲವು ಪ್ರಕರಣಗಳು ನಾನು ನೋಡಿದಾಗ. ಯಾಕೆಂದ್ರೆ ನಾನು ಶಾಸಕನಾಗಿ 3 ಸಲ ಕೆಲಸ ಮಾಡಿದ್ದೀನಿ, ಇದೇ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಆದ್ರೆ ಪಾರ್ಕಿನ್ಸನ್ಸ್ ಇರುವಂತ ಮಹಿಳೆ, ಆಕೆಗೆ ನೀವು ಅಕ್ಕಿ ಕೊಡೋದಿಲ್ಲ ಅಂದ್ರೆ ನಾವು ಯಾವ ಮಾನವೀಯತೆಯನ್ನು ನಾವು ಇಟ್ಕೊಂಡಿದ್ದೀವಿ? ಒಬ್ಬ ಅಲ್ಪಸಂಖ್ಯಾತ ಮಹಿಳೆ, ಈ ಸರ್ಕಾರ ಮಾತಾಡಿದ್ರೆ ನಾವು ಅಲ್ಪಸಂಖ್ಯಾತರ ಪರ, ದಲಿತರ ಪರ ಇದೇನಾ ನೀವು ಅಲ್ಪಸಂಖ್ಯಾತರ ಪರ ಇರೋದು? ಪಾರ್ಕಿನ್ಸನ್ಸ್ ಆಯಮ್ಮನ್ನು ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಂತ ಅಮಾನವೀಯವಾದಂತ ವ್ಯಕ್ತಿ ಕೂಡ ಆಕೆ ನೋಡಿದ್ರೆ ಆಕೆ ಸಹಾಯ ಮಾಡಬೇಕು ಅನ್ನುವಂತ ಒಂದು ಮನಸ್ಸು ಬರ್ತದೆ. ಆದ್ರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಯಾರು ಆ ಒಂದು ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ, ಅವ್ರಿಗೇನು ಹೃದಯ ಇದೆಯಾ, ಕಲ್ಲಿದೆಯಾ? ಏನ್ರಿ, ಅವರು ಹೆಂಡತಿ ಮಕ್ಕಳಿದಾರ ಇಲ್ವಾ? ಜೀವಂತ ಇರುವಂತ ಹೆಣ್ಮಗಳು ಸತ್ತೋಗಿದ್ದಾರೆ ಅಂತ ನಿಮ್ ದಾಖಲೆಯಲ್ಲಿ ಬಂದ್ರೆ ಆಕೆಗೆ ಯಾವ ಪ್ರಯೋಜನ ಇದೆ? ರಾಜ್ಯದಲ್ಲಿ ಯಾವ ಯೋಜನೆ ಕೂಡ ಆಕೆಗೆ ಸಿಕ್ಕಲ್ಲ. ಈಗ ಅಕ್ಕಿನೂ ಕೊಡಂಗಿಲ್ಲ, ಯಾವ ಯೋಜನೆನೂ ಕೂಡ ಆಕೆಗೆ ಸಿಕ್ಕಲ್ಲ. ಪಾಪ ಜೀವಂತ ಇದ್ದಾಳೆ. ನಾನು ಜೀವಂತ ಇದ್ದೀನಿ ಸ್ವಾಮಿ, ನನಗೆ ಕೊಡಿ ಅಂದ್ರೆ ಇಲ್ಲ ಮಾನ್ಯ ಸತ್ತೋಗಿದ್ರಿ ಅಂದ್ರೆ. ಉಡುಬಂಡೆ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಇದೆ, ಒಪ್ತೀನಿ. ಆದ್ರೆ ಇದು ಭಾರತ ಬಿಟ್ಟು ಬಾಂಗ್ಲಾದೇಶದಲ್ಲಿ ಇಲ್ಲ, ಪಾಕಿಸ್ತಾನದಲ್ಲೂ ಇಲ್ಲ. ಮಾನ್ಯ ದಂಡಾಧಿಕಾರಿಗಳೇ, ಕೈ ಮುಗಿದು ನಿಮ್ಗೆ ಕೇಳ್ತೀನಿ, ಇಂಥದ್ದನ್ನೆಲ್ಲ ನಿಲ್ಲಿಸ್ಬೇಕಿದ್ರೆ ಯಾವನವನು ನಿಮ್ಮ ಅಧಿಕಾರಿ ಇದಾನಲ್ಲ, ಫುಡ್ಡು ಶಿರಸ್ತೆದಾರ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಗೆ ಆ ಒಂದು ಇನ್ಚಾರ್ಜ್ ಯಾರಿದ್ದಾರೆ, ಕೇಸ್ ವರ್ಕರ್ ಆದ್ರೂ ಇರ್ತಾರೆ, ಅವ್ರ ಮೇಲೆ ಕ್ರಮ ತಗೋಬೇಕು. ಹೌ ಕ್ಯಾನ್ ಯು ಡಿನೈ? ದಯವಿಟ್ಟು ಇದನ್ನ ನೋಡಿ. ಮತ್ತು ಈಗಾಗಲೇ ಕೆಲವರು ಆಪಾದನೆ ಮಾಡಿದ್ದಾರೆ ಈ ಖಾತೆಗಳ ವಿಚಾರದಲ್ಲಿ. ಹೊಸದಾಗಿ ಪಾಪ ನಮ್ಮ ಆರತಿ ಮೇಡಮ್ ಅವರು ಬಂದಿದ್ದಾರೆ. ಅವರು ನಾನು ಇದನ್ನೆಲ್ಲ ನೋಡ್ತೀನಿ, ಯಾವುದೇ ಖಾತೆಗೆ ಈ ರೀತಿಯ ಭ್ರಷ್ಟಾಚಾರ ಆಗ್ತಿಲ್ಲ ನಾನು ನೋಡ್ಕೊಳ್ತೀನಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಖಾತೆಗಳು ಉಳ್ಕೊಂಡದಲ್ಲಿ ಆಗ್ತದೆ ಅಂತ ನಾನು ಕೂಡ ನೋಡ್ತೀನಿ. ಈಗ ನೋಡಿ, ಸ್ಥಳೀಯ ಚುನಾವಣೆಗಳು ಯಾವುದೂ ನಡೀಲಿಲ್ಲ. ಹಾಗಾಗಿ ಇವತ್ತೇನಾಗಿದೆ, ಪುರಸಭೆ ಸದಸ್ಯರಿಲ್ಲ, ಗ್ರಾಮ ಪಂಚಾಯತಿ ಸದಸ್ಯರಿಲ್ಲ, ಅಧ್ಯಕ್ಷರಿಲ್ಲ, ತಾಲೂಕ್ ಪಂಚಾಯತಿ ಸದಸ್ಯರಿಲ್ಲ, ಅಧ್ಯಕ್ಷರಿಲ್ಲ, ಜಿಲ್ಲಾ ಪಂಚಾಯತಿ ಸದಸ್ಯರಿಲ್ಲ, ಅಧ್ಯಕ್ಷರಿಲ್ಲ. ಇಲ್ಲೆಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಂಥವ್ರು ಅಶೋಕ್ ನಮ್ಮ ಇವರು ಕೂಡ ಇದ್ರು, ಅಣ್ಣಾಥ್ ರೆಡ್ಡಿ ಅವರು ಇದ್ರು, ಇವರು ಅಧ್ಯಕ್ಷರಾಗಿದ್ರು ಬೆಂಗಳೂರು, ಅಂದ್ರೆ ಬೆಂಗಳೂರಿಗೆ. ಇವರೆಲ್ಲ ಕೂಡ ಇವತ್ತು ಕೈ ಕಟ್ಕೊಂಡು ಕೂತ್ಕೊಳ್ಳೋಂಗಾಗಿದೆ. ಯಾವತ್ತೂ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಿದ್ರೆ ಇಂಥ ಹೆಣ್ಮಕ್ಳಿಗೆ ಯಾರು ಕೂಡ ಅನ್ಯಾಯ ಆಗಲ್ಲ. ಅವ್ರವ್ರ ಮನೆ ಬಾಗಿಲು ಹೋಗ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರ ಹತ್ರ ಹೋಗ್ತಾರೆ, ಅಧ್ಯಕ್ಷರ ಹತ್ರ ಹೋಗ್ತಾರೆ, ತಾಲೂಕ್ ಪಂಚಾಯತಿ ಸದಸ್ಯರ ಹತ್ರ ಹೋಗ್ತಾರೆ, ಅವ್ರು ಕೆಲಸ ಮಾಡ್ಕೊಡ್ತಾರೆ. ಎಲ್ಲ ಕೂಡ MLA MP ಮಾಡಕ್ ಸಾಧ್ಯನಾ? MP ಮಾಡಕ್ ಸಾಧ್ಯನಾ? ಇವೆಲ್ಲ ಆದ್ರೂ ನಾನು ಇವೆಲ್ಲ ಅರ್ಥ ಮಾಡ್ಕೊಂಡು ನಾನು ಬಂದಿದ್ದೀನಿ ನಿಮ್ಮ ಮನೆ ಬಾಗಿಲಿಗೆ. ಇವತ್ತು ನನ್ನ ಕಡೆಯಿಂದ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಸಹಾಯ ಮಾಡಕ್ ಆಗುತ್ತಾ? ಯಾಕೆಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಹೋಗಿ ಲೋಕಸಭೆಯಲ್ಲಿ ಕೂತ್ಕೊಳ್ಳೋ ಮಾಡಿದ್ದೀನಿ. ನೀವೆಲ್ಲ ಪುಣ್ಯ. ಏನಾದ್ರೂ ಸಾಧ್ಯ ಇದೆಯಾ ಸಹಾಯ ಮಾಡಕ್ಕೆ?
ಇವತ್ತು ನಮ್ಮ ಕೇಂದ್ರ ಯೋಜನೆ ನಮ್ಮ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ, ವಿಶೇಷವಾಗಿ ಕೃಷಿ ಅಧಿಕಾರಿಗಳು ಇಲ್ಲೆಲ್ಲ ಕೂಡ ರೈತಾಪಿ ಜನ ಹೆಚ್ಚಿದ್ದಾರೆ. ಕೃಷಿ ಅಧಿಕಾರಿಗಳಿಲ್ವಾ? ಏನಾಗಿದೆಯಾ? ಅಸಿಸ್ಟೆಂಟ್ ಡೈರೆಕ್ಟರ್ ಏನ್ ಹೆಸರು? ಯಶೂರೆಡ್ಡಿ. ಈಗ ನಮ್ಮಲ್ಲಿ ನೋಡಪ್ಪ, ಸಾಯಿಲ್ ಕಾರ್ಡ್, ಮಣ್ಣು ಪರೀಕ್ಷೆ ಮಾಡುವಂತ ಕಾರ್ಡ್ಗಳು ಎಷ್ಟು ಜನ ಇದ್ದಾರೆ ಈ ತಾಲೂಕಲ್ಲಿ ನಮ್ಮ ರೈತರು? ಅವ್ರಿಗೆಲ್ಲ ಮಾಡಿಸ್ಕೊಟ್ಟಿದ್ದೀರಾ? ನಾಳೆ ನಾನು ಕೇಳ್ತೀನಿ, ಅಲ್ಲಿ ನಾಳೆ ದಿಶಾ ಸಭೆ ಕರೆದಿದ್ದೀನಿ, ಅಲ್ಲಿ ದೀರ್ಘವಾಗಿ ಮಾತಾಡ್ತೀನಿ. ಫಸಲ್ ಬಿಮಾ ಯೋಜನೆ ಇವತ್ತು ನೋಡಿ ಮಳೆ ಬೀಳಿಲ್ಲಪ್ಪ, ಈ ವರ್ಷ ಎಲ್ಲ ಮಳೆ ಸರಿಯಾಗಿ ಬೀಳಿಲ್ಲ. ಇವತ್ತು ರೈತರಿಗೆಲ್ಲ ನಷ್ಟ ಆಗಿದೆ. ಆಗಿದೆಯಾ ಇಲ್ವಾ? ಬೆಳೆ ಇಕ್ಕಿಲ್ಲ. ಕೆಲವು ಮೊಳಕೆನೂ ಬರ್ಲಿಲ್ಲ, ಒಳಗಡೆನೆ ಕಿತ್ನೆ ಎಲ್ಲ ಕಿತ್ನೆ ಬೀಜಗಳು ಭೂಮಿ ಒಳಗಡೆನೆ ಮೇಲ್ ಬರ್ಲೇ ಇಲ್ಲ, ಭೂಮಿ ಮೇಲೆ ಬರ್ಲೇ ಇಲ್ಲ. ಈ ತರ ಎಲ್ಲ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಇವತ್ತು ಫಸಲ್ ಬಿಮಾ ಯೋಜನೆ ಮಾಡಿದ್ರು ಪ್ರಧಾನಮಂತ್ರಿಗಳು. ಇದನ್ನೆಲ್ಲ ಕೂಡ ವಿಚಾರ ಮಾಡಿ ನಮ್ಮ ಪ್ರಧಾನಮಂತ್ರಿಗಳು ಕೇವಲ 500 ರೂಪಾಯಿ ಸಾವಿರ ಕಟ್ಟಿರೋರಿಗೆ ಇವತ್ತು 19,000 ಒಂದು ಎಕರೆಗೆ ಬರುತ್ತಾ ಇಲ್ಲಪ್ಪ? ಅದನ್ನ ಕಟ್ಸ್ಕೊಂಡಿದಾರ? ಎಷ್ಟು ಜನ ಕಟ್ಟಿದ್ದಾರೆ? ಬುದ್ಧಿವಂತರು ಕಟ್ಟಿದ್ದಾರೆ? ಎಲ್ಲರೂ ಕಟ್ಟಿದಾರ? ನಾನು ಕೇಳೋದು ಇವತ್ತು ಕೇಶವ ರೆಡ್ಡಿ ಅವರು ನೋಡ್ರಿ, ನಿಮ್ ಕೆಲಸ ಏನು? ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಪ್ರತಿ ಹಳ್ಳಿಯಲ್ಲಿ ನೀವು ಅರಿವು ಮೂಡಿಸುವಂತ ಕೆಲಸ ಮಾಡ್ಬೇಕು. ನಿಮ್ ಕೆಳಗಡೆ ಫೀಲ್ಡ್ ಆಫೀಸರ್ಸ್ ಇರ್ತಾರೆ. ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ ತಾಲೂಕಲ್ಲಿ? ಇಬ್ಬರಿದ್ದಾರೆ. ಇರೋದು ಎಷ್ಟು ಪಂಚಾಯತಿ? 8 ಪಂಚಾಯತಿ ಕಳಿಸ್ಬೇಕು. ಇಬ್ಬರು ಸಾಕಾಗುತ್ತೆ. ಬೆಳಿಗ್ಗೆಯಿಂದ ಹೋಗ್ಬೇಕು, ಅವರು 6 ಗಂಟೆಗೆ ಹೋಗ್ಬೇಕು, ಫೀಲ್ಡ್ ಅಲ್ಲಿ ಇರ್ಬೇಕು. ಇದ್ದು ಅವ್ರಿಗೆಲ್ಲ ಕೂಡ ನೀವು ಅರಿವು ಮೂಡಿಸುವಂತ ಕೆಲಸ. ನೋಡಪ್ಪ, ನೀವು 500 ರೂಪಾಯಿ ಕಟ್ಟಿ, ಇಲ್ಲ ದೊಡ್ಡ ದೊಡ್ಡ ನಮ್ಮ ಲೀಡರ್ಗಳಿದ್ದಾರೆ, ಅವರೇ ಕಟ್ತಾರೆ. ಕೆಲವು ತಾಲೂಕುಗಳಲ್ಲಿ ರೈತರ ಪರವಾಗಿ 500 ರೂಪಾಯಿ ಅವರೇ ಕಟ್ತಾರೆ. ಆದ್ರೆ ಅವರಿಗೆ ಸರ್ಕಾರದಿಂದ ಎಷ್ಟು ಬರುತ್ತೆ ಗೊತ್ತಾ? 19,000. ನೀವು ಯಾವ್ಯಾವ್ದೋ ಕಾರ್ಯಕ್ರಮ ಮಾಡ್ತೀರಿ, 500 ರೂಪಾಯಿ ಕಟ್ಟಿ ಒಬ್ಬ ರೈತರಿಗೆ ಕಟ್ಟಕ್ಕಾಗಲ್ವಾ? ಕಟ್ಟಿದ್ರೆ ವರ್ಷಕ್ಕೆ ಆಮೇಲೆ ಅವ್ರಿಗೆ ಬೆಳೆ ನಷ್ಟ ಆದ್ರೆ 19,000 ಅವ್ರು ಕೊಟ್ಟು ಬರುತ್ತೆ ಸರ್ಕಾರ. ಇಂಥ ಸ್ಕೀಮ್ಸ್ ಮಾಡಿ. ಕಳೆದ ಸಾಲಿನಲ್ಲಿ ಎಲ್ಲರೂ ಕಡಿಮೆ ಇತ್ತು ಸರ್. ಈ ವರ್ಷ ನಮ್ಮಲ್ಲಿ ಸರ್ 13,429 ರೈತರು ಇನ್ಶೂರೆನ್ಸ್ಗೆ ಇದಾಗಿದೆ ಸರ್. ಈಗಾಗಲೇ ಸರ್ ನಮ್ಮ ತಾಲೂಕಿನಲ್ಲಿ ರಾಗಿ ಮಳೆ ಆಶ್ರಿತ ಬೆಳೆಗಳು ಮೇಜರ್ ಕ್ರಾಪ್ಸ್ ಆಗಿದೆ ಸರ್. ರಾಗಿ ಬೆಳೆಗೆ ಸರ್ 5,430 ರೈತರು ಇದು ಮಾಡಿದ್ದಾರೆ ಸರ್. 339.4 ಲಕ್ಷ ಅಷ್ಟು ಇದು ಪ್ರಿವೆಂಟೆಡ್ ಇದು ಬರುತ್ತೆ ಸರ್. ಅದೇ ರೀತಿ ರಾಗಿ ಮಳೆ ಆಶ್ರಿತ ಸರ್ ಮತ್ತೆ 14 ರಾಷ್ಟ್ರೀಯ ಆಶ್ರಿತ ಸರ್ 7,430 ಜನ ಈಗಾಗಿದ್ದಾರೆ ಸರ್. ಅವ್ರಿಗೂ ಸಹ 364.3 ಲಕ್ಷ ಬರುತ್ತೆ ಸರ್. ಇದು ಸರ್ಕಾರ ಮಟ್ಟದ ಕಳಿಸಿದ್ದು ಸರ್. ಎಲ್ಲ ರೈತರಿಗೆ 25% ಅಷ್ಟು ಇನ್ಶೂರ್ ಅಮೌಂಟ್ ಏನಿದೆ ಅದನ್ನ ಬರುತ್ತೆ ಸರ್. ಓಕೆ, ಬೀಜಗಳು ಸ್ವಲ್ಪ ಕರೆಕ್ಟಾಗಿ ಕೊಡ್ತಾ ಇಲ್ಲ.